ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು RP Info 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಇಂದಿನ ತರಗತಿಯಲ್ಲಿ ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 1 ಅಧ್ಯಾಯ 8ರಲ್ಲಿ ಬರ್ತಕ್ಕಂಥ ಸ್ಥಳೀಯ ಆಡಳಿತ ಎಂಬ ಒಂದು ಪಾಠದ ಕುರಿತು ಅಧ್ಯಯನ ಮಾಡೋಣ. ಹಾಗೆ ಈ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ತಪ್ಪದೇ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ಸ್ಥಳೀಯ ಆಡಳಿತ, ಲೋಕಲ್ ಗೌರ್ಮೆಂಟ್ ಅಂತೇಳಿ ಕರಿತೀವಿ. ಈ ಸ್ಥಳೀಯ ಆಡಳಿತ ಅಂದರೆ ನಮಗೆ ಈ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಪುರಸಭೆ, ನಗರಸಭೆ, ಮತ್ತು ಮಹಾನಗರ ಪಾಲಿಕೆ, ಇಂತಹ ಒಂದು ಆಡಳಿತ ವ್ಯವಸ್ಥೆಗೆ ನಾವು ಸ್ಥಳೀಯ ಆಡಳಿತ ಅಂತೇಳಿ ಕರಿತೀವಿ. ಇಂತಹ ಒಂದು ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಬ್ರಿಟಿಷರು ನೀಡಿದರು. ಅದರಲ್ಲಿ ಲಾರ್ಡ್ ರಿಪ್ಪನ್ ಅವರು ಈ ಸ್ಥಳೀಯ ಆಡಳಿತದ ಪರಿಕಲ್ಪನೆಗೆ ಬುನಾದಿ ಹಾಕಿದರು. ಆದ್ದರಿಂದ ಭಾರತದಲ್ಲಿ ಸ್ಥಳೀಯ ಆಡಳಿತದ ಪಿತಾಮಹ ಎಂದು ಲಾರ್ಡ್ ರಿಪ್ಪನ್ ಅವರಿಗೆ ನಾವು ಕರಿತೀವಿ. ಹಾಗಾದರೆ ಈ ಸ್ಥಳೀಯ ಆಡಳಿತದ ಮುಖ್ಯ ಉದ್ದೇಶಗಳೇನು ಎಂದು ನೋಡ್ತಾ ಬಂದಲ್ಲಿ, ಗ್ರಾಮಗಳಲ್ಲಿ ಸ್ವಯಂ ಆಡಳಿತವನ್ನು ಸ್ಥಾಪಿಸುವುದು, ಪಂಚಾಯಿತಿಗಳಲ್ಲಿ ಮೀಸಲಾತಿ ನೀಡುವ ಮೂಲಕ ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗ ಹಾಗೂ ಪರಿಶಿಷ್ಟ ಪಂಗಡಗಳ ಸಮುದಾಯಗಳನ್ನು ಮತ್ತು ಮಹಿಳೆಯರನ್ನು ಸಬಲೀಕರಣ ಮಾಡುವ ಉದ್ದೇಶವನ್ನು ಈ ಸ್ಥಳೀಯ ಆಡಳಿತ ಹೊಂದಿದೆ. ಸ್ಥಳೀಯರಿಂದಲೇ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನ, ಅಧಿಕಾರವನ್ನು ಹಂಚಿಕೊಳ್ಳುವ ಮೂಲಕ ಆಡಳಿತವನ್ನು ಚುರುಕುಗೊಳಿಸುವುದು, ಈ ರೀತಿಯಾದಂಥ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಸ್ಥಳೀಯ ಆಡಳಿತದ ಒಂದು ಪರಿಕಲ್ಪನೆಯನ್ನು ಜಾರಿಗೆ ತರಲಾಯಿತು. ಗ್ರಾಮ ಮತ್ತು ತಾಲೂಕು ಪಂಚಾಯಿತಿಗಳ ರಚನೆ. ನಿಮಗೆ ತಿಳಿದಿರುವ ಹಾಗೆ ಭಾರತ ಸಂವಿಧಾನದ 73 ಮತ್ತು 74ನೇ ವಿಧಿಗಳಲ್ಲಿ ಈ ಸ್ಥಳೀಯ ಆಡಳಿತದ ಕುರಿತು ತಿದ್ದುಪಡಿಗಳನ್ನು ತರಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತದ ಮೊಟ್ಟ ಮೊದಲ ರಾಜ್ಯ ರಾಜಸ್ಥಾನ. ನಂತರ ಕರ್ನಾಟಕದಲ್ಲಿ 1992ರಂದು ತಿದ್ದುಪಡಿ ಮಾಡಿ, ನಂತರ 1992ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ರಚನೆ ಹೇಗಪ್ಪ ಅಂತಂದರೆ, ಪಂಚಾಯಿತಿ ಪ್ರದೇಶದಲ್ಲಿ ವಾಸಿಸುವ 18 ವರ್ಷಕ್ಕೆ ಮೇಲ್ಪಟ್ಟವರು ಪಂಚಾಯಿತಿಯ ಸದಸ್ಯರನ್ನು ಚುನಾಯಿಸುತ್ತಾರೆ. ಈಗ ಒಂದು ಪಂಚಾಯಿತಿಯನ್ನು ರಚನೆ ಮಾಡಬೇಕೆಂದಾಗ ಸುಮಾರು 5,000 ಜನಸಂಖ್ಯೆಗೆ ಒಂದು ಪ್ರದೇಶವನ್ನು ಅಥವಾ ಒಂದು ಪಂಚಾಯಿತಿಯನ್ನು ಅಥವಾ ಸ್ಥಾಪಿಸಲಾಗುತ್ತದೆ. ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗಗಳು ಮತ್ತು ಮಹಿಳೆಯರಿಗೆ ಮೀಸಲಾತಿ ಹೊಂದಿರುತ್ತದೆ. ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನು ಅಧ್ಯಕ್ಷರಾಗಿಯೂ ಹಾಗೂ ಮತ್ತೊಬ್ಬರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡುತ್ತಾರೆ. ಪಂಚಾಯಿತಿ ಸದಸ್ಯರ ಅಧಿಕಾರದ ಅವಧಿ 5 ವರ್ಷಗಳಾಗಿರುತ್ತವೆ. ಪಂಚಾಯಿತಿ ಪ್ರದೇಶದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸುತ್ತದೆ. ಪಂಚಾಯಿತಿಯ ಮುಖ್ಯ ಕಾರ್ಯವಾಗಿದ್ದು ಇನ್ನು ಪ್ರಮುಖ ಪಂಚಾಯಿತಿಯ ಆದಾಯದ ಮೂಲಗಳೆಂದರೆ ಸರ್ಕಾರ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಬರುವ ಅನುದಾನಗಳು ಹಾಗೂ ಪಂಚಾಯಿತಿ ಸಂಗ್ರಹಿಸುವ ತೆರಿಗೆ ಮತ್ತು ಬಾಡಿಗೆಗಳು. ಇವು ಪ್ರಮುಖ ಪಂಚಾಯಿತಿಯ ಆದಾಯದ ಮೂಲಗಳಾಗಿವೆ. ಗ್ರಾಮ ಸಭೆಯು ಪಂಚಾಯತ್ ರಾಜ್ ವ್ಯವಸ್ಥೆಯ ಅತ್ಯಂತ ಕೆಳಸ್ತರದ ಸಭೆಯಾಗಿದ್ದು, ವರ್ಷಕ್ಕೆ ಕನಿಷ್ಠ 2 ಬಾರಿಯಾದರೂ ಗ್ರಾಮ ಸಭೆಯನ್ನು ನಡೆಸಲಾಗುತ್ತದೆ. ಆ ವೇಳೆ ಸದಸ್ಯರು ತಮ್ಮ ವಾರ್ಡಿನ ಸಮಸ್ಯೆಗಳನ್ನು ನೇರವಾಗಿ ಪಂಚಾಯಿತಿ ಮುಂದೆ ಇಡಬಹುದು. ಗ್ರಾಮ ಸಭೆಯು ತನ್ನ ಗ್ರಾಮದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಫಲಾನುಭವಿಗಳನ್ನು ಗುರುತಿಸುವ ಕಾರ್ಯಗಳನ್ನು ಮಾಡುತ್ತದೆ. ಅದು ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಲು ಗ್ರಾಮ ಪಂಚಾಯಿತಿಗೆ ನೆರವನ್ನು ನೀಡಲು ಪೂರಕವಾಗಿದೆ. ಜಿಲ್ಲಾ ಪಂಚಾಯಿತಿಯ ರಚನೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರತಿಯೊಂದು ತಾಲೂಕಿನಿಂದ ಚುನಾಯಿತರಾದ ಸದಸ್ಯರು ಇರುತ್ತಾರೆ. ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಈ ಒಂದು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರುತ್ತಾರೆ. ಜೊತೆಯಲ್ಲಿ ಜಿಲ್ಲೆಯ ತಾಲೂಕು ಪಂಚಾಯಿತಿಗಳ ಅಧ್ಯಕ್ಷರೂ ಇದರ ಸದಸ್ಯರಾಗಿರುತ್ತಾರೆ. ಗ್ರಾಮ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಇರುವಂತೆ ಇಲ್ಲಿಯೂ ಕೂಡ ಮೀಸಲಾತಿ ಕಂಡುಬರುತ್ತದೆ. ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಅಧಿಕಾರದ ಅವಧಿ 5 ವರ್ಷಗಳು. ಜಿಲ್ಲಾ ಪಂಚಾಯಿತಿಯ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನು ಅಧ್ಯಕ್ಷರಾಗಿಯೂ ಮತ್ತೊಬ್ಬರನ್ನು ಉಪಾಧ್ಯಕ್ಷರಾಗಿಯೂ ಆರಿಸುತ್ತಾರೆ. ಅನೇಕ ಸ್ಥಾಯಿ ಸಮಿತಿಗಳನ್ನು ರಚಿಸಲಾಗುತ್ತದೆ. ಪ್ರತಿಯೊಂದಕ್ಕೂ ಒಬ್ಬ ಸದಸ್ಯರನ್ನು ಮುಖ್ಯಸ್ಥನಾಗಿರುತ್ತಾನೆ. ಉದಾಹರಣೆಗೆ ಶಿಕ್ಷಣ ಸ್ಥಾಯಿ ಸಮಿತಿ, ಆರೋಗ್ಯ ಸ್ಥಾಯಿ ಸಮಿತಿ ಇತ್ಯಾದಿ. ಇವುಗಳು ಪ್ರಮುಖ ಸಮಿತಿಗಳಾಗಿರ್ತವೆ.
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CEO ಅಂತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೇಳಿ ಕರಿತೀವಿ. ಇವರು ಜಿಲ್ಲಾ ಪಂಚಾಯಿತಿಯ ಉನ್ನತ ಅಧಿಕಾರಿಯಾಗಿರುತ್ತಾರೆ. ಇವರು ಸರ್ಕಾರದಿಂದ ನೇಮಕಗೊಂಡಂತಹ ಅಧಿಕಾರಿ ವರ್ಗವಾಗಿರುತ್ತಾರೆ. ಜಿಲ್ಲಾ ಪಂಚಾಯಿತಿಯ ಕಾರ್ಯಗಳು. ಜಿಲ್ಲಾ ಪಂಚಾಯಿತಿ ಪ್ರದೇಶದ ಅಭಿವೃದ್ಧಿಗಾಗಿ ವಾರ್ಷಿಕ ಯೋಜನೆಗಳನ್ನು ಸಿದ್ಧಪಡಿಸುವುದು, ನೈಸರ್ಗಿಕ ಪ್ರಕೋಪಗಳಿಗೆ ತುತ್ತಾದವರಿಗೆ ಪರಿಹಾರವನ್ನು ಒದಗಿಸುವುದು, ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವುದು ಮತ್ತು ಸರ್ಕಾರಿ ಶಾಲೆಗಳ ನಿರ್ವಹಣೆ ಮಾಡುವುದು ಇವು ಪ್ರಮುಖ ಜಿಲ್ಲಾ ಪಂಚಾಯಿತಿಯ ಕಾರ್ಯಗಳಾಗಿರುತ್ತವೆ. ನಂತರ ಜಿಲ್ಲಾ ಪಂಚಾಯಿತಿಯ ಪ್ರಮುಖ ಆದಾಯದ ಮೂಲಗಳು ನೋಡ್ತಾ ಬಂದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರವು ನೀಡುವ ಅನುದಾನ ಮತ್ತು ಇತರೆ ಸಾಲಗಳನ್ನೆತ್ತಿ ಪಡೆತಕ್ಕಂಥ ಹಣ, ಆನಂತರ ತೆರಿಗೆಗಳು, ಬಾಡಿಗೆ ಮತ್ತು ಸೇವಾ ಶುಲ್ಕಗಳ ಮೂಲಕ ಸಂಗ್ರಹಿಸಿದ ಆದಾಯ ಇವು ಪ್ರಮುಖವಾಗಿ ಜಿಲ್ಲಾ ಪಂಚಾಯಿತಿಯ ಆದಾಯದ ಮೂಲಗಳಾಗಿವೆ. ನಗರಾಡಳಿತ. ಈ ನಗರಾಡಳಿತದಲ್ಲಿ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳು ಈ ರೀತಿಯ ಸ್ಥಳೀಯ ಆಡಳಿತ ವ್ಯವಸ್ಥೆಗಳು ಕಂಡುಬರುತ್ತವೆ. ಪುರಸಭೆ ಮತ್ತು ನಗರ ಪಾಲಿಕೆಗಳ ರಚನೆ. ನಗರ ಪ್ರದೇಶಗಳಲ್ಲಿ ಪುರಸಭೆ, ನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆಗಳೆಂಬ ಪೌರ ಸಂಸ್ಥೆಗಳಿವೆ. ಪುರಸಭೆ ಮತ್ತು ನಗರಸಭೆಗಳ ಸದಸ್ಯರನ್ನು ಸ್ಥಳೀಯ ಜನರೇ ಚುನಾಯಿಸುತ್ತಾರೆ. ಸದಸ್ಯರನ್ನು ಕೌನ್ಸಿಲರ್ ಎಂದು ಕರೆಯುತ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಮಹಿಳೆಯರಿಗೆ ಈ ಪೌರ ಸಂಸ್ಥೆಗಳಲ್ಲಿ ಮೀಸಲಾತಿಯು ಕಂಡುಬರುತ್ತದೆ. ಆಯಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶಾಸಕರು ಪೌರ ಸಂಸ್ಥೆಗಳ ಸದಸ್ಯರಾಗಿರುತ್ತಾರೆ. ಪೌರ ಸಂಸ್ಥೆಗಳ ಅಧಿಕಾರದ ಅವಧಿ 5 ವರ್ಷವಾಗಿರುತ್ತದೆ. ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಇನ್ನೊಬ್ಬರನ್ನು ಉಪಾಧ್ಯಕ್ಷರನ್ನಾಗಿಯೂ ನೇಮಕ ಮಾಡುತ್ತಾರೆ. ಪುರಸಭೆಯ ಆಡಳಿತವನ್ನು ಮುಖ್ಯ ಅಧಿಕಾರಿ ನಿರ್ವಹಿಸುತ್ತಾರೆ. ಕಮಿಷನರ್ ಅಥವಾ ಆಯುಕ್ತರು ನಗರಸಭೆಯ ಮುಖ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವರು. ಈ ಅಧಿಕಾರಿಗಳು ಸರ್ಕಾರದಿಂದ ನೇಮಕಗೊಳ್ಳುತ್ತಾರೆ. ಮಹಾನಗರ ಪಾಲಿಕೆಗಳು. ನಮ್ಮ ರಾಜ್ಯದಲ್ಲಿ 11 ಮಹಾನಗರ ಪಾಲಿಕೆಗಳು ಕಂಡುಬರುತ್ತವೆ. ಮಹಾನಗರ ಪಾಲಿಕೆಗಳ ರಚನೆ. ಪುರಸಭೆ ಮತ್ತು ನಗರ ಪಾಲಿಕೆಗಳಲ್ಲಿರುವಂತೆಯೇ ಇಲ್ಲಿಯೂ ಕೂಡ ಮೀಸಲಾತಿ ಇದೆ. ಆಯಾ ಕ್ಷೇತ್ರದ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಆಯಾ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುತ್ತಾರೆ. ಸದಸ್ಯರನ್ನು ಕಾರ್ಪೊರೇಟರ್ ಎಂದು ಕರೆಯುತ್ತಾರೆ. ಸದಸ್ಯರ ಅಧಿಕಾರದ ಅವಧಿ 5 ವರ್ಷ. ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನು ಮೇಯರ್ ಮಹಾಪೌರ ಆಗಿಯೂ ಇನ್ನೊಬ್ಬರನ್ನು ಉಪಮೇಯರ್ ಮಹಾಪೌರ ಆಗಿಯೂ ಆಯ್ಕೆ ಮಾಡುತ್ತಾರೆ. ಈ ರೀತಿಯ ವ್ಯವಸ್ಥೆಯು ಮಹಾನಗರ ಪಾಲಿಕೆಗಳಲ್ಲಿ ಕಂಡುಬರತಕ್ಕಂಥದ್ದು. ಪೌರ ಸಂಸ್ಥೆಗಳ ಕಾರ್ಯಗಳು. ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕಾರ್ಯಗತ ಮಾಡುತ್ತವೆ. ಇವುಗಳಲ್ಲಿ ಸಾರ್ವಜನಿಕ ಆರೋಗ್ಯ, ಬೀದಿ ದೀಪ, ನಗರ ನೈರ್ಮಲ್ಯ, ಒಳಚರಂಡಿ ವ್ಯವಸ್ಥೆ, ನೀರಿನ ಪೂರೈಕೆ, ರಸ್ತೆ, ಕಟ್ಟಡ ಮತ್ತು ಉದ್ಯಾನವನಗಳ ನಿರ್ಮಾಣ ಮುಂತಾದ ಕಾರ್ಯಗಳನ್ನು ಪೌರ ಸಂಸ್ಥೆಗಳು ನಿರ್ವಹಿಸುತ್ತವೆ. ನಗರ ಯೋಜನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲು ನಗರಾಭಿವೃದ್ಧಿ ಪ್ರಾಧಿಕಾರವು ಕಂಡುಬರುತ್ತದೆ. ಈ ಪೌರ ಸಂಸ್ಥೆಗಳ ಪ್ರಮುಖ ಆದಾಯದ ಮೂಲಗಳೆಂದರೆ ರಾಜ್ಯ ಸರ್ಕಾರವು ನೀಡುವ ಅನುದಾನವು ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳ ಆದಾಯದ ಮುಖ್ಯ ಮೂಲವಾಗಿದೆ. ಮತ್ತು ಸಂಪತ್ತಿನ ತೆರಿಗೆ, ನೀರು ಸರಬರಾಜು ಕರ ಅಥವಾ ತೆರಿಗೆ, ಆರೋಗ್ಯ ತೆರಿಗೆ ಮತ್ತು ವಿದ್ಯುತ್ ತೆರಿಗೆ, ವಾಚನಾಲಯ ಮತ್ತು ಅಗ್ನಿಕರ ಮತ್ತು ಇತರೆ ಬಾಡಿಗೆಗಳು ಮತ್ತು ಅವುಗಳ ಆದಾಯದ ಮೂಲಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಈ ರೀತಿಯ ಒಂದು ತೆರಿಗೆಗಳನ್ನು ವಿಧಿಸುವುದರ ಮೂಲಕ ಪೌರ ಸಂಸ್ಥೆಗಳು ತಮ್ಮ ಆದಾಯವನ್ನು ಸಂಗ್ರಹಣೆ ಮಾಡಿಕೊಳ್ಳುತ್ತವೆ. ಹೊಸ ಪದಗಳು. ಸಬಲೀಕರಣ. ದುರ್ಬಲರನ್ನು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಬಲಪಡಿಸುವುದಕ್ಕೆ ನಾವೇನೆಂದು ಕರಿತೀವಿ? ಸಬಲೀಕರಣ ಅಂತೇಳಿ ಕರಿತೀವಿ. ಮೀಸಲಾತಿ. ಕೆಲವು ವರ್ಗದವರಿಗೆ ಸ್ಥಾನಗಳನ್ನು ಕಾಯ್ದಿರಿಸುವುದಕ್ಕೆ ನಾವು ಮೀಸಲಾತಿ ಎಂದೇಳಿ ಕರಿತೀವಿ. ಅನುದಾನ. ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಇತರ ಉದ್ದೇಶಕ್ಕೆ ಸರ್ಕಾರ ಒದಗಿಸುವ ಹಣಕಾಸಿಗೆ ಅನುದಾನ ಎಂದೇಳಿ ಕರಿತೀವಿ. ನೈಸರ್ಗಿಕ ವಿಕೋಪ ಅಥವಾ ಪ್ರಕೋಪ ಅಂತಂದರೆ ನೆರೆ, ಚಂಡಮಾರುತ ಮುಂತಾದ ಭೀಕರ ಅನಾಹುತಗಳಿಗೆ ನೈಸರ್ಗಿಕ ವಿಕೋಪಗಳಂತೇಳಿ ನಾವು ಕರಿತೀವಿ.
ಇಂದಿನ ತರಗತಿಯಲ್ಲಿ ನಾವು ಸ್ಥಳೀಯ ಆಡಳಿತದಲ್ಲಿ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ನಗರಾಡಳಿತ ವ್ಯವಸ್ಥೆಯಲ್ಲಿ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳ ಕುರಿತು ತಿಳಿದುಕೊಂಡೆವು. ಈ ಒಂದು ಅಧ್ಯಯನ ಅಥವಾ ಈ ಒಂದು ಚಾಪ್ಟರ್ ಮೇಲೆ TET ಆಗಿರ್ಬೋದು ಅಥವಾ GP ಸ್ಟಾರ್ ಆಗಿರ್ಬೋದು, ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಲೈಕ್ ಯಾವ ರೀತಿಯಪ್ಪ ಅಂತಂದರೆ, ಸ್ಥಳೀಯ ಆಡಳಿತದ ಪಿತಾಮಹ ಯಾರು, ಆ ರೀತಿ, ಮತ್ತು ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನ ತಿದ್ದುಪಡಿಗಳು ಯಾವ್ಯಾವು, ಸ್ಥಳೀಯ ಆಡಳಿತವನ್ನು ಕಾಯ್ದೆ ಯಾವಾಗ ಬಂತು, ಆನಂತರ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು, ಈ ರೀತಿಯಾದಂಥ ಪ್ರಶ್ನೆಗಳನ್ನು GPA ಸ್ಟಾರ್ ಆಗಿರ್ಬೋದು, TET ಆಗಿರ್ಬೋದು, ಇತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಸಾಧ್ಯತೆ ಈ ಒಂದು ಅಧ್ಯಯನದ ಮೇಲೆ ತುಂಬ ಹೆಚ್ಚಾಗಿರುತ್ತದೆ. ಆದ್ದರಿಂದ ಸ್ಪರ್ಧಾರ್ಥಿಗಳು ಇಂತಹ ಒಂದು ಪಾಠವನ್ನು ಓದುವಾಗ ಕೀ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳುವುದು ಸೂಕ್ತ. ಮತ್ತು 2-3 ಸಲ ವಿಡಿಯೋ ನೋಡಿದ್ರೂ ಕೂಡ ನಿಮಗೆ ಎಕ್ಸಾಮ್ಸ್ನಲ್ಲಿ ಪೂರಕವಾಗುತ್ತದೆ ಎಂದು ಹೇಳಬಹುದು.